ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವಾಗ ಟೈಮು ಎಷ್ಟು 2:30 ಆಗೋಕ್ಕೆ ಬಂದೈತೆ. ಇವಾಗ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಷ್ಟವರೆಗೂ ಹಾಡು ಮೇಯ್ಸ್ಕೊಂಬೋಣ ಅಂತ ಹೋಗಿದ್ದೆ. ಅಲ್ಲಿ ವಿಡಿಯೋನ ಮಾಡೋದಕ್ಕಾಗಲಿಲ್ಲ. ಸೋನೆ ಥರ ಸ್ವಲ್ಪ ಉದುತ್ತಾ ಇತ್ತು, ಬಿಸಿಲತ್ತದು, ವಿಡಿಯೋ ಮಾಡೋಕ್ಕಾಗಲಿಲ್ಲ. ಆ ಕಡೆ ಸೈಡು ಸ್ವಲ್ಪ ದೂರದಲ್ಲಿ ಹೋಗಿದ್ದೆ. ಅಲ್ಲಿ ಸುಮ್ಮನೆ ಹಾಡು ಮೇಯ್ಸ್ಕೊಂಬಿಟ್ಟು ಬಂದೆ. ಎದ್ದತ್ಲಾಗೆ ವಿಡಿಯೋ ಏನು ಮಾಡೋದಕ್ಕೆ ಹೋಗಲಿಲ್ಲ. ಹಸು ಕಟ್ಬಿಟ್ಟು ಹೋಗಿದ್ದೆ ಬೆಳಗ್ಗೆ. ಇವಾಗ ಮತ್ತೆ ಹಸು ನೋಡೋಣ ಇನ್ನಂತ ಕಟ್ಟೋಣ ಅಂತ ಬಂದಿದ್ದೀನಿ. ಏನವ ಕೂಗ್ತಾ ಇದ್ದಲ್ಲ ನೋಡಿ, ಇಲ್ಲ ಅವಳೆ ಕೂಗ್ತಿದ್ದೆ ಮೇಯದ್ಬಿಟ್ಟು ಅಮ್ಮ 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 ಅಂತ. ಮಂತ ಏನು ಮೇಯ್ತಿ? ಮಂತ ಬಂದರೆ ಹಾಂ ಅಮ್ಮ 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 ಅಂತವ. ಹಾಂ ಅಮ್ಮ ಅಮ್ಮ ಅಂತವ. ನಡಿ ಮಳೆ ಬರ್ತೈತೆ, ಸಾನೆ ಬರ್ತೈತೆ, ಬೇಗ ಬೇಗ ಮೇಯದ್ಬಿಟ್ಟು ನೀನು ನಡಿ ಬಾ. ಇನ್ನಂತ ಕಟ್ಬಿಟ್ಟು ಹೋಗ್ತೀನಿ. ಹೊಟ್ಟೆ ತುಂಬ ಮೇಯ್ ಬಾ. ಅಲ್ಲಿ ಮದಿ ಕೂಡ ಎತ್ತೋ ಕಾಸಿ ಹಾಕೊಂಡ್ರೆ ಇವಳಿಗೆ ಎತ್ತಕ್ಕೆ ಬರಲ್ಲ. ಎತ್ತವ ಹಗ್ಗ ಉದ್ದ ಇದ್ರೆ ಎತ್ತಕ್ಕಾಗಲ್ಲ ಕಣವ ಇವಳು ಕೈಲಿ. ಬಾ ಮುಂದಕ್ಕೆ. ಇಲ್ಲೇ ಇವಾಗ ಊಟ ಹಾಕಿದ್ದೀನಿ. ಬೆಳಗ್ಗೆ ಹಾಕೋಗಿದ್ದೆ, ಈಗ ಇನ್ನೊಂದ್ಸಲಿ ಹಾಕಿದ್ದೀನಿ. ಒಂದು ಇಷ್ಟು 4 ಗಂಟೆಗೆ ಬಂದು ಹಾಕಿದರೆ ಮತ್ತೆ 5 ಗಂಟೆ 5:30ವರೆಗೂ ಮೇಯ್ತಾಳೆ. ಮತ್ತು ಯಾವ ಹೊಲ್ದೊಳಗೆಲ್ಲ ಫುಲ್ಲು ತೋಟದೊಳಗೆಲ್ಲ ಮಳೆ ಓದ್ಬಿಟ್ಟು ಹಸ್ಗಳು ಮೇಯೋಕ್ಕೆ ಮಿಡ್ಸು ಮಾರ್ತವೆ. ಫುಲ್ಲು ತೇವಾಗ್ಬಿಟ್ಟೈತೆ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ನಾನು ನಿಮಗೆ. ಫ್ರೆಂಡ್ಸ್, ಹಾಗೆಯೇ ಟೈಮ್ ಬಂದು 5:30 ಆಗಿತ್ತು. ಇವಾಗ ಬಾಗಿಲು ಎಲ್ಲ ತೊಳೆದು ಜಗ್ತಿ ಎಲ್ಲ ತೊಳೆದು ಇವಾಗ ರಂಗೋಲಿ ಬಿಡೋಣ, ಸಂಜೆಗೆ ದೀಪ ಹಚ್ಚೋಣ ಅಂತ ಅಂದ್ಬಿಟ್ಟು ಇವಾಗ ರಂಗೋಲಿನ ಬಿಡ್ತಾ ಇದ್ದೆ. ಫಸ್ಟೇ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ ಆಲ್ರೆಡಿ. ಆಮೇಲೆ ವಿಡಿಯೋ ಮಾಡಿಕೊಂಡ್ರೆ ಇದು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ವಿಡಿಯೋನ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ದೀಪಾವಳಿ ಹಬ್ಬಕ್ಕೆ ದೀಪದ ಥರನೇ ಒಂದು ರಂಗೋಲಿನ ಹಾಕ್ತಾ ಇದ್ದೀನಿ. ಇದು ಒಂದು 6ರಿಂದ 6 ಚುಕ್ಕಿ ರಂಗೋಲಿ. ಇದು 6ರಿಂದ 6. ಅದಕ್ಕೆ ಸ್ವಲ್ಪ ಬಣ್ಣಗಳನ್ನ ತುಂಬಿಡೋಣ ಅಂತ ಅಂದ್ಬಿಟ್ಟು ಆ ಬಣ್ಣಗಳನ್ನ ತುಂಬ್ತಾ ಇದ್ದೆ. ನನಗೆ ರಂಗೋಲಿ ಬಿಡೋದು ಅಂದರೆ ನನಗೆ ತುಂಬಾ ಇಷ್ಟ. ನನಗೆ ಈಗಲಿಂದ ಅಲ್ಲ, ನಾನು ಚಿಕ್ಕ ಹುಡುಗಿಯಿಂದಲೂ ಅಷ್ಟೇ ರಂಗೋಲಿ ಬಿಡಬೇಕು ಅಂತ ಅಂದರೆ ನನಗೆ ತುಂಬಾ ಇಷ್ಟ. ನನಗೆ ಎಳೆ ರಂಗೋಲಿಗಳು ಜಾಸ್ತಿ ಬರೋದಿಲ್ಲ. ಈ ಚುಕ್ಕಿ ರಂಗೋಲಿಗಳು ಬೇಜಾನು ಕಲ್ತ್ಬಿಟ್ಟಿದ್ದೀನಿ ಚಿಕ್ಕ ವಯಸ್ಸಿಂದಲೂ. ನಮ್ಮೂರ ಕಡೆ ಏನು ಅಂತ ಅಂದರೆ ದೇವ್ರುಗಳೆಲ್ಲರೂ ಬೀದಿಲಿ ಬರ್ತಾ ಇರ್ತವೆ ಅಂತ ಅಂದರೆ ಆ ಟೈಮಲ್ಲಿ ನಾವು ರಂಗೋಲಿನ ಬಿಡ್ತಾ ಇರ್ತೀವಿ. ನಾನು ಅಷ್ಟೇ ನಮ್ಮಮ್ಮ ಅಪ್ಪ ಊರಲ್ಲಿ ಏನು ಮಾಡಿವೆ ಅಂತ ಅಂದರೆ, ನಮ್ಮ ಮನೆ ಹತ್ರ ದೇವ್ರು ಬರುತ್ತೆ, ನಮ್ಮ ಬೀದಿಲಿ ದೇವ್ರು ಹೋಗುತ್ತೆ ಅಂತ ಅಂದರೆ ಫುಲ್ಲು ಒಂದು ಕಡೆಯಿಂದ ರೋಡಲ್ಲಿ ಏಕನು ರಂಗೋಲಿ ಬಿಟ್ಕೊಂಡ್ಬಿಟ್ಟು ಬರೀವೆ. ಅಷ್ಟು ರಂಗೋಲಿನ ಕಲ್ತಿದ್ದೆ. ಅದೇನೋ ಒಂದು ಆಸೆ ನನಗೆ, ರಂಗೋಲಿ ಬಿಡಬೇಕು ಅಂದರೆ ಅದೇನೋ ಒಂಥರ ಇಷ್ಟ ಆಗುತ್ತೆ. ರಂಗೋಲಿ ಮತ್ತು ಬಣ್ಣಗಳು ಇಟ್ಬಿಟ್ರೆ ನನಗೆ ಇದು ಈ ಹಬ್ಬಗಳಲ್ಲಾದರೂ ಅಷ್ಟೇ, ಯಾವ ಇದರಲ್ಲಾದರೂ ಅಷ್ಟೇ ರಂಗೋಲಿ ಬಿಡಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಇಲ್ಲಿ ನಾನು ಚಿಕ್ಕದಾಗಿ ರಂಗೋಲಿ ಹಾಕ್ತಾಯಿದ್ದೀನಿ. ಯಾಕೆ ಅಂತ ಅಂದರೆ ನಾನು ದೊಡ್ಡದಾಗಿ ಹಾಕಿದ್ರೂ ಇಲ್ಲಿ ಏನಾಗುತ್ತೆ ಅಂತ ಅಂದರೆ ನಮ್ಮ ಕೋಳಿಗಳು ಎಲ್ಲ ಬಂದು ಕೆರೆದಾಕ್ತವೆ. ಏನು ಒಂದು ಸ್ವಲ್ಪ ಹೊತ್ತಿರುತ್ತೆ ಅಷ್ಟೇ ಇದು ದೀಪ ಹಚ್ಚೋವರೆಗೂ. ಆಮೇಲೆ ಕೋಳಿಗಳೆಲ್ಲ ಬಂದು ಏನೋ ಹಾಕಿದ್ದಾಳೆ ಅಂತ ಅಂದ್ಬಿಟ್ಟು ಎಲ್ಲ ಕಾಲಲ್ಲಿ ಕೆರೆದಾಕ್ಬಿಡ್ತವೆ. ಹಾಗಾಗಿ ಸ್ವಲ್ಪ ಚಿಕ್ಕದಾಗಿಯೇ ಬಿಡ್ತಾ ಇದ್ದೆ. ದೀಪದ ರಂಗೋಲಿ ಹೇಗಿದೆ ಅಂತ ಅಂದ್ಬಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಕಲರ್ಸು 3 ಕಲರ್ ಇದ್ದಿದ್ದು. ಹಾಗಾಗಿ ಒಂದು ಏನು ಮಾಡಿದೆ ಅಂತ ಅಂದರೆ, ಇನ್ನೊಂದು ಕಲರ್ ಬೇಕಾಗಿತ್ತು ನನಗೆ. 4 ಕಲರ್ ಬೇಕಾಗಿತ್ತು ಟೋಟಲು. ಅದಕ್ಕೆ ನಾನು ಒಂದು ಕಲರ್ ಏನು ಮಾಡಿದೆ ಅಂತ ಅಂದರೆ 2 ಕಲರು ಮಿಕ್ಸ್ ಮಾಡಿಕೊಂಡು ರಂಗೋಲಿ ಒಳಕ್ಕೆ ನೆಕ್ಸ್ಟ್ ನಾನೇ ಒಂದು ಕಲರ್ನ ತಯಾರಿಸ್ಕೊಂಡೆ. ಫ್ರೆಂಡ್ಸ್, ಇವಾಗ ಟೈಮು
5:30 ಆಗೈತೆ. ಏನು ಅಂತ ಅಂದರೆ ದೀಪ ಹಚ್ಚೋಣ ಅಂತ ರೆಡಿ ಮಾಡ್ತಾಯಿದ್ದೆ. ನಮ್ಮ ಕಡೆ ಈ ದೀಪಾವಳಿಲಿ ದೀಪ ಹಚ್ಚಬೇಕು ಅಂದರೆ ಸಂಜೆ ಟೈಮು ನಾವು ಹಸುದು ಸಗಣಿ ಇಟ್ಬಿಟ್ಟು ಹಸುದು ಹಂಟೆ ಮಾಡಿ ಅದಕ್ಕೆ ದೀಪ ಹಚ್ತೀವಿ. ಅದಕ್ಕೆ ನಾವು ಏನೇನು ಹಾಕ್ತೀವಿ ಅಂತ ಅಂದರೆ ಅವಾಗೆಲ್ಲ ನಾವು ಹುಚ್ಚಳ್ಳುವು ನಮ್ಮ ಕಡೆ ಎಲ್ಲ ಹುಚ್ಚಳ್ಳುವು ಎಲ್ಲ ಮಾಡ್ತೀವಿ. ಈಗ ಯಾರು ಹುಚ್ಚಳ್ಳು ಬೆಳೆಯೋದೇ ಇಲ್ಲ. ಅವಾಗೆಲ್ಲ ಹುಚ್ಚಳ್ಳು ಹುಡಿಕೊಂಡು ಹೋಗಿವೋ, ಯಾರು ಹೊಲ್ದಲ್ಲಿ ಹುಚ್ಚಳ್ಳು ಹಾಕಿದ್ದಾರೆ ಅಂತ ಅಂದ್ಬಿಟ್ಟು ಹುಡಿಕೊಂಡು ಹೋಗಿವೋ. ಅವಾಗ ದೀಪಾವಳಿಗೆ ಅಂತಲೇ ಹಾಕೋರು ಒಂದೊಂದು ಹೊಲದಲ್ಲಿ. ಇವಾಗ ಯಾರು ಹುಚ್ಚಳ್ಳು ಹಾಕೋದೇ ಇಲ್ಲ. ಅದು ಹೊಡಿಸ್ಲಿಲ್ಲ ಅಂದರೆ ದೀಪಾವಳಿ ಪೂರ್ಣಗೊಳ್ಳೋದೇ ಇಲ್ಲ ಅಂತ ಅನ್ನೋರು. ಹುಡಿಕೊಂಡು ಹೋಗಿವೋ ತುಂಬ ದೂರ ಹುಡಿಕೊಂಡು ಹೋಗಿ ನಾವು ಸಣ್ಣ ಮಕ್ಕಳಲ್ಲೆಲ್ಲ ಅವಾಗ ನಮ್ಮ ಅಮ್ಮರು ಕಳ್ಸೋರು. ಯಾರ ಹೊಲದಲ್ಲೇ ಆ ಹೊಲದಲ್ಲಿ ಐತೆ ಈ ಹೊಲದಲ್ಲಿ ಐತೆ ಹೋಗು ಅಂತ ಅಂದ್ಬಿಟ್ಟು. ಇವಾಗ ಹಣ್ಣೆವು ಹೂವು ಮತ್ತು ರಾಗಿ ತೆನೆದು ಎಳೆ ರಾಗಿ ತೆನೆ ಬರುತ್ತಲ್ಲ ಅದು, ಮತ್ತು ಜೋಳದ ತೆನೆ ಮಾಡಿಸ್ಬೇಕು. ಜೋಳದ ತೆನೆ ಇಲ್ಲ ಸದ್ಯಕ್ಕೆ. ಇವಾಗ ಜೋಳದ ತೆನೆನೂ ಯಾರು ಜಾಸ್ತಿ ಹಾಕೋದೇ ಇಲ್ಲ ಬಿಡಿ. ಅವಾಗೆಲ್ಲ ಹೊಲ್ದ ಸಾಲಲ್ಲಿ ಜೋಳದ್ದು ಒಂದೊಂದು ಸಾಲು ಜೋಳನೂ ಬಿಡೋರು, ಒಗರು ಜೋಳ. ಈಗ ಯಾರೂ ಬಿಡೋದು ಇಲ್ಲ. ಅದಕ್ಕೆ ಇವಾಗ ಹಣ್ಣೆ ಹೂವು ಮತ್ತು ಒಂದೆರಡು ರಾಗಿ ತೆನೆನ ಕಿತ್ಕೊಳ್ತೀನಿ ನೋಡಿ. ಹಣ್ಣೆ ಹೂವು ಮತ್ತು ರಾಗಿ ತೆನೆನ ಈಸ್ಕೊಂಡಿದ್ದೀನಿ. ಹಸು ಸಗಣಿ ತಗೊಂಡು ಇವಾಗ ದೀಪ ಹಚ್ಚೋದು. ಇವತ್ತು ಅಮಾವಾಸ್ಯೆ. ಇವತ್ತು ಹಸು ಎಲ್ಲ ಹಿಡ್ಕೊಂಬಂದು ಕಟ್ಟಿದ್ದೀನಿ. ಇವಾಗ ಇದು ತಗೊಂಡೋಗಿ ಇಕ್ಕಿ ಮುಖ ತೊಳ್ಕೊಂಡು ಬರ್ತೀನಿ. ರಂಗೋಲಿ ಎಲ್ಲ ಬಿಟ್ಟು ರೆಡಿ ಮಾಡಿದ್ದೀನಿ. ರಂಗೋಲಿಗೆಲ್ಲ ಬಣ್ಣ ತುಂಬಿ ರಂಗೋಲಿ ಹೇಗಿದೆ ಅಂತ ಅಂದ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಸಿಂಪಲ್ಲಾಗಿ ನೋಡಿ, ಸಿಂಪಲ್ಲಾಗಿ ರಂಗೋಲಿ ಬಿಟ್ಟಿದ್ದೀನಿ, ಬಣ್ಣ ತುಂಬಿದ್ದೀನಿ. ಪಟಾಕಿ ನೈಟು ತೊಗೊಂಬರ್ಬೋದು ಹಸ್ಬೆಂಡು. ಇವಾಗ ಸಗಣಿ ಹಸುದು ಇಲ್ಲೇ ನಮ್ಮ ಹಸುದೇ ಐತಲ್ಲ, ಸ್ವಲ್ಪ ನೀರು ತೊಗೊಂಡೋಗಿ ಹಸುದು ಸಗಣಿ 2 ಉಂಡೆ ಮಾಡಿದ್ದೀನಿ. ನಮ್ಮ ಕಡೆ ಹಳ್ಳಿ ಕಡೆ ದೀಪಾವಳಿಗೆ ದೀಪ ಹಚ್ಚೋದೇ ಒಂಥರ ಚೆಂದ. ಆವಾಗ ನಮ್ಮ ಅಮ್ಮಾರಿದ್ದಾಗೆಲ್ಲ ಕಾಯ್ತಾ ಇರುವ ಯಾವ ರೀತಿ ಕಚ್ತಾರೆ, ಯಾವ ರೀತಿ ಇದು ಮಾಡ್ತಾರೆ ಅಂತ. ಫುಲ್ಲು ಬಾಗಿಲೆಲ್ಲ ತೊಳೆದು ರಂಗೋಲಿ ಇಟ್ಟು ರೆಡಿ ಮಾಡಿದ್ದೀನಿ. ಇವಾಗ ಇಲ್ಲಿ ಈ ಸೈಡೊಂದು ಇಡೋಣ. ಈಗ ಮಣ್ಣಿನ ದೀಪಗಳಿದ್ದೋ ಅವೆಲ್ಲ ಹಾಕಿದೀನಿ ಅಂತ ಗೊತ್ತಿಲ್ಲ, ಸಿಕ್ಕಿಲ್ಲ. ಒಳಗಡೆ ದೀಪಗಳನ್ನೇ ತಂದು ಇಡ್ತೀನಿ. ಟೈಮ್ ಆಗಲಿ. ಇವಾಗ 5:30 ಆಗಿದೆ. 6 ಗಂಟೆಗೆ ದೀಪಗಳು ಹಚ್ಚೋದು. ಅಷ್ಟರೊಳಗೆ ಹಸುಗೆ ತಿಂಡಿ ಎಲ್ಲ ತಿನ್ನಿಸಿ ಹಸುನ ಒಳಗಡೆ ಕಟ್ಟಿ ನಾನು ಮುಖ ತೊಳ್ಕೊಂಡು ಬರ್ತೀನಿ. ಸಿಗ್ತೀನಿ. ಫ್ರೆಂಡ್ಸ್, ಹಾಗೆಯೇ ಹಸು ಸಗಣಿಗೆ ನಾನು ಆವಾಗಲೇ ಇಟ್ಟಿದ್ನಲ್ಲ, ಅದಕ್ಕೆ ಇವಾಗ ಅರಿಶಿನ ಕುಂಕುಮನ ಇಡ್ತಾಯಿದ್ದೀನಿ. ಅರಿಶಿನ ಕುಂಕುಮನ ಇಟ್ಟಾದಮೇಲೆ ನಾನು ಆವಾಗಲೇ ಕಿತ್ಕೊಂಬಂದಿದ್ನಲ್ಲ ಹಣ್ಣೆ ಹೂವು ಮತ್ತು ರಾಗಿದು ತೆನೆ, ಅದನ್ನು ಮಡಿಸ್ತೀನಿ. ಹುಚ್ಚಳ್ಳುವ ಎಲ್ಲ ಆಗೆಲ್ಲ ಸಿಗೋವು, ಇವಾಗೆಲ್ಲೂ ಇಲ್ಲ ಹುಚ್ಚಳ್ಳುವ. ಇವಾಗ ಹೂವೆಲ್ಲ ಮಡ್ಸಾಯಿತು. ದೀಪನ ಕಟ್ತಾಯಿದ್ದೆ. ದೀಪ ಹಚ್ಬಿಟ್ಟು ಒಂದೆರಡು ಊದುಬತ್ತಿನ ಹಚ್ಚಿ ನೆಕ್ಸ್ಟ್ ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಇನ್ನೊಂದು ಕೆಲಸ ಮಾಡ್ತೀನಿ ನಾನು. ನೋಡಿ ವಿಡಿಯೋದಲ್ಲಿ ಮುಂದೆನೇ. ಫ್ರೆಂಡ್ಸ್, ಹಾಗೆಯೇ ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಒಂದು ನಿಂಬೆಹಣ್ಣ ಬಾಗಿಲಿಗೆ ನೀವಿಸ್ಬಿಟ್ಟು ಅದನ್ನು ಕಟ್ ಮಾಡಿ ಸ್ವಲ್ಪ ಕುಂಕುಮನ ತುಂಬಿಟ್ಟು, ಅದು ತುಂಬ ಕುಂಕುಮನ ತುಂಬಿಟ್ಟು ಇಟ್ಟರೆ ಯಾವ ಕೆಟ್ಟ ಶಕ್ತಿ ದುಶ್ಶಕ್ತಿ ಯಾವುದೇ ಇದ್ರೂ ಸಹ ಮನೆಯೊಳಗೆ ಪ್ರವೇಶ ಮಾಡಲ್ಲ ಅಂತ ಅಂತಾರೆ. ಅದಕ್ಕೋಸ್ಕರ ನಾನು ಒಂದು ನಿಂಬೆಹಣ್ಣ ಕಟ್ ಮಾಡಿಬಿಟ್ಟು ಇಟ್ಟಿದ್ದೀನಿ.
ಫ್ರೆಂಡ್ಸ್ ನೋಡಿದ್ರಲ್ಲ, ನಮ್ಮದಂತೂ ಸಂಜೆ ಪೂಜೆ ಮುಗೀತು. ಇವಾಗ ಅಡುಗೆ ಏನು ಮಾಡಬೇಕು ಅಂತ ನೋಡಬೇಕು. ಸಿಂಪಲಾಗಿ ಪೂಜೆ ಮುಗಿಸ್ದೆ. ನಮ್ಮ ಹಳ್ಳಿ ಕಡೆ ಹೀಗೇನೆ ಹಸು ಸಗಣಿ ತೆಪ್ಪೆ ತಂದುಬಿಟ್ಟು ಅದು ಇಟ್ಬಿಟ್ಟು ಅದರಲ್ಲಿ ದೀಪ ಹಚ್ಚಿ ಅಣ್ಣೆ ಹೂವು ಮತ್ತು ಜೋಳದ ಕಡ್ಡಿ, ರಾಗಿ ತೆನೆ ಇವನ್ನೆಲ್ಲ ಮಡಿಸ್ಬಿಟ್ಟು ಪೂಜೆ ಮಾಡ್ತೀವಿ. ಏನು ಅಂತ ಅಂದರೆ ಮಣ್ಣಿನ ದೀಪದಲ್ಲಿ ಕಚ್ಚಬೇಕು. ಹೋದ ವರ್ಷ ಕಚ್ಚಿದಾಗ ಅವು ಎಲ್ಲ ಆಗ್ತದೆ ಅಂತ ಗೊತ್ತಿಲ್ಲ, ಒಂದೇ ಒಂದು ಸಿಕ್ತು, ಮತ್ತು ಇನ್ನೊಂದು ಸಿಗಲಿಲ್ಲ. ಅದಕ್ಕೋಸ್ಕರ ಮನೆಯೊಳಗೆ ಕಚ್ಚಿನಲ್ಲ ಆ ದೀಪಗಳನ್ನೇ ಇಲ್ಲಿ ಕಚ್ಚಿದ್ದೀನಿ. ನಮ್ಮ ಕೋಳಿಗಳೆಲ್ಲ ಒಳಗೆ ಹೋಗ್ತಾ ಇದ್ದಾವೆ. ಇವಾಗ ಬಾಕ್ಲು ಹಾಕಿದರೆ ಮುಗೀತು. ಇನ್ನು ಹಸ್ಬೆಂಡ್ ಬಂದಮೇಲೆ ನೆಕ್ಸ್ಟು ಓಪನ್ ಮಾಡೋದು. ನಾನಿವತ್ತು 2 ಜುಟ್ಟು ಹಾಕಿದ್ದೀನಿ. ಅಪರೂಪದಂಗೆ 2 ಜಡೆ. ಅದು ಕೃಷ್ಣ ಚಕ್ರನ, ಕೃಷ್ಣ ಚಕ್ರ 2 ಕೃಷ್ಣ ಚಕ್ರ. ಇದು ಹೂವಿನ ಕುಂಡ, 2 ಹೂವಿನ ಕುಂಡ. ಇದು ಕೃಷ್ಣ ಚಕ್ರ. ಇಷ್ಟು ನಮ್ಮನೆ ಪಟಾಕಿ. ಇದೇನು ಇವು ಡಮ್ಮಂತವಲ್ಲವಾ? ಡಮ್ಮನವಿವು. ಹತ್ತು ದೀಪಾವಳಿ ಕೃಷ್ಣ. ನಾನೇ ಓಡ್ತೀನಿ. ನಾವೇ ಸಾಕು, ಭಯ ಆಗ್ತಿದೆ. ಹೆಂಗ್ ಉಯ್ ಅನ್ಸದಲ್ವ ಅದು? ಸುಟ್ಟೋಯ್ತು, ಕೈ ಸುಟ್ಟೋಯ್ತು. ಎಲ್ಲ ಎಲ್ಲ ತೋರಿಸು. ನೋಡಿ, ಓ ಮಾರ್ಕದಂಗೆ ಹೋಯ್ತು. ಅದು ಸುಟ್ಟೋಗಕ್ಕೆ ಏನು ಮಾಡ್ತಿದ್ದೆ?
ಸುಸುರು ಬತ್ತಿ ಹಚ್ಚು, ಅವು ನಾಳೆ ಕಚ್ಚಿ ಆಯ್ತದೆ. ಸುಸುರು ಬತ್ತಿ ನಂಗೊಂದು ಇಲ್ಲಿ ಕಚ್ಕಾದ್ ಮತ್ತೆ ಅವು ಎಲ್ಲ ಶೀತ ಆಗಿವೆ. ಹ್ಯಾಪಿ ದೀಪಾವಳಿ. ಇಡೀ ಕಾಲ್ ಬಿಟ್ಟಿದ್ರೆ ಹೆಂಗ್ ಸುಡ್ಗ ಗೊತ್ತಾ. ನಾನು ಫಸ್ಟೇ ಹೇಳಿದ್ದೀನಿ ಪಟಾಕಿ ಹೊಡೆಯಲ್ಲ ನಾವು, ಸುಸ್ರು ಬತ್ತಿ ಮಾತ್ರ ಹಚ್ಚೋದು ಅಂತ. ಆಯ್ತು, ಕೈ ಸುಡ್ಕೊಂಡಿದ್ಯಾ? ಓಡ್ದ, ಅದೊಂದು ಹೂವಿನ ಕುಂಡ ಹತ್ಲಿಲ್ಲ ಅದು. ಹತ್ತಿಯಾ ನಾವು ದೂರ. ತುಸ್ ಹಚ್ಚು ಮತ್ತೆ ಇನ್ನೊಂದ್ಸಲಿ ನನ್ನ ಕಡೆ. ಕೆಂದ ನೀವು వచ్చిನ ಆಮೇಲೆ ಬರ್ತೀನಿ. ಫುಲ್ ಶೀತ ಆಯ್ತು ಬಿಡತ್ಲೆ. ಹೆಂಗಿತ್ತು ನಮ್ಮ ದೀಪಾವಳಿ?